ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮನೆಯನ ಏನಪ್ಪ ಇವಳು ಅಡುಗೆ ಮನೆಗೆ ಬಂದುಬಿಟ್ಟಿದ್ದಾಳೆ ಅಂತ ನೋಡ್ತಿದ್ರಾ? ಇದು ನನ್ನ ಫೇವ್ರೆಟ್ ಪ್ಲೇಸ್, ನಮ್ಮ ಮನೆ ಅಡುಗೆ ಮನೆ. ಇವತ್ತು ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು, ಏನಾದರೂ ಸ್ವೀಟ್ ತಿನ್ನಲೇಬೇಕು ಅಂತ. ಸರಿ ಏನು ಮಾಡೋದು, ಮನೇಲಿ ಅಜ್ಜಿ ಇದ್ದಾರೆ, ಮಾಡಿಸ್ಕೊಂಡು ತಿನ್ನೋಣ ಅಂತ ಅಜ್ಜಿಗೆ ಸ್ವೀಟ್ ಬೇಕು ಅಂತ ಕೇಳಿದೆ. ಕ್ರೇವಿಂಗ್ಸ್ ಅಂತ ಏನೇನೋ ತಿನ್ನೋದಕ್ಕಾಗುತ್ತಾ? ಇಲ್ಲ, ಇಟ್ ಶುಡ್ ಬಿ ಹೆಲ್ದಿಯಾಗೇ ಇರಬೇಕು. ಸೊ ಅಜ್ಜಿ ಹತ್ರ ಕೇಳಿದ್ದಕ್ಕೆ ಬಾ ಇವತ್ತು ರಾಗಿ ಹಲ್ವಾ ಮಾಡಿಕೊಡ್ತೀನಿ ಅಂದರು. ಇದು ತುಂಬ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಸೊ ಬನ್ನಿ ನಾನು ನಿಮಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಜ್ಜಿ ನನಗೂ ಹೇಳ್ಕೊಂಡು ಹೋಗಿದ್ದಾರೆ ಅಡುಗೆ ಮನೆಗೆ, ನೀನು ಕಲ್ತ್ಕೋ ಬಾ ಅಂತ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಇಲ್ಲಿ ರಾಗಿ ತೊಗೊಂಡಿದ್ದಾರೆ. ರಾಗಿ ಈ ಸಮ್ಮರ್ಗೆ ತುಂಬ ತಂಪು ಮತ್ತು ಹೆಲ್ದಿ ಕೂಡ ಹೌದು. ಇಲ್ಲಿ ರಾಗಿನ 4 ರಿಂದ 5 ಅವರ್ ನೆನೆಸಿಟ್ಕೋಬೇಕು ಅಂತ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. 1 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಬೆಲ್ಲ. ಈಗ ನೆನೆಸ್ಕೊಂಡಿರೋ ರಾಗಿನ ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು ಅದರಲ್ಲಿ ಬರೋ ಹಾಲನ್ನ ತಕ್ಕೋಬೇಕು. ಸೊ ಈ ಪ್ರಾಸೆಸ್ನ ನಾವು 2 to 3 ಟೈಮ್ಸ್ ರಿಪೀಟ್ ಮಾಡಬೇಕಾಗುತ್ತೆ. ಇವಾಗ ಫಸ್ಟು ರಾಗಿನ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಕೊಂಡು ಅದರಲ್ಲಿ ಬರೋ ಹಾಲನ್ನ ತೆಗೆದಿಟ್ಕೋಬೇಕಾಗುತ್ತೆ. ಬನ್ನಿ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಅದೇ ಮಿಕ್ಸಿ ಜಾರ್ಗೆ ರಾಗಿ ಹಾಕ್ಕೊಂಡು ನಾವು 1 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಮತ್ತು 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀವಿ. ಅಜ್ಜಿ 2 ಒಟ್ಟಿಗೆ ಹಾಕೋ, ಸೊ ಕನ್ಸಿಸ್ಟೆನ್ಸಿ ಪ್ರಾಪರಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರೋದನ್ನ ಒಂದು ಮಸ್ಲಿನ್ ಕ್ಲಾತ್ ಅಥವಾ ತೆಳ್ಳಗಿರೋ ಕ್ಲೀನಾಗಿರೋ ಬಟ್ಟೆಗೆ ನಾವು ಕ್ಲೀನಾಗಿ ಸೋರಿಸ್ಕೋಬೇಕು. ಈ ಸೋರಿಸ್ಕೋಬೇಕಾದ್ರೆ ಆ ರಾಗಿಯಲ್ಲಿರೋ ಯಾವ ಪಾರ್ಟಿಕಲ್ ಅಥವಾ ಯಾವ ಕಂಟೆಂಟ್ ಕೂಡ ಅದಕ್ಕೆ ಒಳಗಡೆ ಹೋಗದಿರೋ ಥರ ನಾವಿಲ್ಲಿ ಸೋರಿಸ್ಕೋಬೇಕಾಗುತ್ತೆ. ಸೊ ಅಜ್ಜಿ ಅದಕ್ಕೆ ನಾನು ಮಾಡ್ತೀನಿ ಅಂದೆ, ಬೇಡ ಅಂತ ಅವರೇ ನಿಧಾನಕ್ಕೆ ಸೋರಿಸ್ತಿದ್ದಾರೆ. ಈ ಪ್ರಾಸೆಸ್ ಸ್ವಲ್ಪ ಲೆಂತಿ ಅನ್ನಿಸ್ಬೋದು, ಬಟ್ ನಿಮಗೆ ಗೊತ್ತಿದೆ ಅಲ್ವಾ ರಾಗಿಲಿ ಎಷ್ಟೆಲ್ಲ ಆರೋಗ್ಯಕರವಾದ ಪ್ರಯೋಜನಗಳಿದೆ. ರಾಗಿಲಿ ಯಥೇಚ್ಛವಾಗಿ ಕ್ಯಾಲ್ಶಿಯಂ, ಫೈಬರ್, ಐರನ್ ಕಂಟೆಂಟ್ ಇದೆಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಆರಾಮಾಗಿ ತಗೋಬೋದು. ಮತ್ತು ರಾಗಿ ನಮ್ಮ ಬೋನ್ಸ್ಗೂ ಕೂಡ ತುಂಬ ಒಳ್ಳೆಯದು. ಮತ್ತು ಬ್ಲಡ್ ಲೆವೆಲ್ ಶುಗರ್ಸ್ ಕೂಡ ಇದು ತುಂಬ ಒಳ್ಳೆಯದು. ಇದು ನಮಗೆ ರಕ್ತಹೀನತೆಯಿಂದ ಕೂಡ ಕಾಪಾಡುತ್ತೆ. ಈ ಪ್ರೊಸೆಸ್ನ ನಾವು 2 ರಿಂದ 3 ಸಲ ರಿಪೀಟ್ ಮಾಡಿ ಎಲ್ಲ ಹಾಲನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀವಿ. ಇಲ್ಲಿ ನೀವು ಸ್ವಲ್ಪ ದಪ್ಪ ಇರೋ ತಳ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು. ಈಗ ನಾವು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಬೆಲ್ಲನ ನೆನೆಸಿ ಕರಗಿಸ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಆ ಬೆಲ್ಲದ ನೀರನ್ನ ಕ್ಲೀನಾಗಿ ಸೋಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಬೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಗ್ಯಾಸ್ ಆನ್ ಮಾಡಿ ತುಂಬ ಸಿಮ್ಮಲ್ಲಿ ಅಂದರೆ ಕಡಿಮೆ ಉರಿಲಿ ಇಟ್ಕೊಂಡು ಇದನ್ನು ಕೈ ಬಿಡದೇ ಇರೋ ಥರ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಇದು ಸ್ವಲ್ಪ ಕೈ ಬಿಟ್ರೂ ಮತ್ತು ಗಂಟಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇವಾಗ 10 ರಿಂದ 15 ನಿಮಿಷದವರೆಗೂ ಇದನ್ನು ಸ್ವಲ್ಪನೂ ಗಂಟಾಗದೇ ಥರ ನಿಧಾನಕ್ಕೆ ಕೈ ಬಿಡದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಸಿಮ್ ಅಥವಾ ಮೀಡಿಯಮಲ್ಲೇ ಇರಲಿ, ಜಾಸ್ತಿ ಹೈ ಫ್ಲೇಮ್ ಮಾತ್ರ ಬೇಡ. ನೀವು ನೋಡ್ತಿದ್ದೀರಾ ಈಗ ಒಂದು 10 ರಿಂದ 15 ನಿಮಿಷ ಆದಮೇಲೆ ಇದನ್ನು ಯಾವ ಥರ ಗಟ್ಟಿ ಆಗ್ತಾ ಬಂದಿದೆ. ಈಗ ಗಟ್ಟಿ ಆದಮೇಲೂ ಕೂಡ ಇದನ್ನು ಕೈ ಬಿಡದಿರೋ ಥರ ನಿಧಾನಕ್ಕೆ ಅವಾಗವಾಗ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. 2 ರಿಂದ 3 ನಿಮಿಷ ಆದಮೇಲೆ ಈಗ ಇದು ಹದವಾಗಿ ಬೆಂದಿದೆ. ಈಗ ಇದನ್ನು ನಾವು ಕ್ಲೀನಾಗಿ ಒಂದು ಪ್ಲೇಟ್ಗೆ ತುಪ್ಪ ಹಚ್ಕೊಂಡು ಆ ತುಪ್ಪಕ್ಕೆ ಸಮನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀವಿ, ಅಂದರೆ ಸಮನಾಗಿ ಹರಡಿಸ್ಕೋತಾ ಇದ್ದೀವಿ. ಈಗ ಈ ಹರಡಿಸ್ಕೊಂಡಿರೋದನ್ನ ನಾವು ತೀರಾ ದಪ್ಪ ಅಥವಾ ತೀರಾ ತೆಳ್ಳಗೆ ಮಾಡ್ಕೊಂಡಿರೋ ಒಂದು ಸಮವಾಗಿ ಹರಡಿಸ್ಕೊಳ್ಳಿ. 5 ರಿಂದ 10 ನಿಮಿಷ ಈಗ ತಣ್ಣಗಾಗಕ್ಕೆ ಬಿಟ್ಟು ಇವಾಗ ಇದು ರೆಡಿ ಆಗಿದೆ. ನೀವು ಈ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ನೀವು, ಕಟ್ ಮಾಡಿದ್ಮೇಲೆ ಇದು ಯಾವುದೇ ಥರ ಪ್ಲೇಟ್ಗೆ ಅಂಟಿರಲ್ಲ, ಕ್ಲೀನಾಗಿ ಅದೇ ಬಿಟ್ಕೋತಾ ಹೋಗುತ್ತೆ. ಈಗ ಇದು ಎಮ್ಮಿ ಆ್ಯಂಡ್ ಡೆಲಿಷಿಯಸ್ ಆಗಿರೋ ರಾಗಿ ಹಲ್ವಾ ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನೆ ಮಗಳನ್ನ ಹೀಗೆ ಸಪೋರ್ಟ್ ಮಾಡಿ. ನೀವು ನೋಡ್ತಿರ್ಬೋದು ಅಂಟ್ಕೋತಿಲ್ಲ ಮತ್ತು ಎಷ್ಟು ಜೆಲ್ಲಿಯಾಗಿ ಬಂದಿದೆ ಅಂತ. ಇದು ತುಂಬ ರುಚಿ ಮತ್ತು ಹೆಲ್ದಿ ಕೂಡ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.